ಸ್ನೇಹಿತರೆ, ಈಗ ನಾವು ಹೊರಟಿರೋದು ಮೊದಲನ ದಿನದ ಪ್ರಯಾಣದಲ್ಲಿ ಪಿಸ್ಯೂ ಟಾಪ್ ಕೆಲವು ನಿಮಿಷ ವಿಶ್ರಾಂತಿ ತೆಗೆದುಕೊಂಡು ಲಂಗನಲ್ಲಿ ಸ್ವಲ್ಪ ಪ್ರಸಾದವನ್ನು ಸ್ವೀಕರಿಸಿ ಈಗ ಮುಂದೆ ಶೇಷನ ಕಡೆ ಹೊಡ್ತಾ ಇದ್ದೀವಿ. ಇಂಥ ಒಂದು ಪ್ರಕೃತಿ ವಿಹಂಗಮ ನೋಟದ ಮಧ್ಯದಲ್ಲಿ ನಾವೆಲ್ಲ ಮುಂದೆ ಸಾಗ್ತಾ ಇದ್ದೀವಿ. ತುಂಬ ಕಡಿದಾದ ಕಿರಿದಾದ ಭಯಂಕರ ಕ್ಲಿಷ್ಟಕರವಾದ ದಾರಿಯಲ್ಲಿ ಸ್ವಲ್ಪ ದೂರ ಇಲ್ಲಿ ಚೆನ್ನಾಗಿದೆ, ಮುಂದೆ ಇನ್ನೂ ಕೆಟ್ಟೋಗಿದೆ ಅಂತ ಹೇಳ್ತಿದ್ದಾರೆ. ನಾವು ಮೊದಲನೇ ಸಲ ಬಂದಿದ್ದೀವಿ, ಮುಂದೆ ಏನು ಅಂತ ನೋಡೋಣ. ನೋಡಿ, ಈ ರೀತಿ ಇದೆ ಇಲ್ಲಿ. ಇಷ್ಟು ಒಂದು ಪ್ರಪಾತ ಇದೆ ನೋಡಿ, ಇವೆಲ್ಲ ಮಿಲ್ಟ್ರಿ ಕ್ಯಾಂಪ್ಗಳು ಅವೆಲ್ಲನ. ಈ ಒಂದು ಪ್ರಕೃತಿ ನೋಟ, ಈ ಕುದುರೆಗಳು ಸಹ, ಕುದುರೆ ಬೇಕಾ ಅಲ್ಲಿ ವಿಸರ್ಜನಾಗಿ ಬಿಡ್ತೀವಿ, ಪಂಚತ್ರನೇ ಬಿಡ್ತೀವಿ, ಅಮರನಾಥ್ ಗುಹೆ ಬಿಡ್ತೀವಿ ಅಂತ ಹೇಳ್ತಾರೆ. ಆದರೆ ನಾವು ಪೈದಲ್ ಅಂದರೆ ಪಾದಯಾತ್ರೆಯಲ್ಲೇ ನಡಿಬೇಕು ಅಂತನ ಸಂಕಲ್ಪ ಮಾಡಿರೋದ್ರಿಂದನ 1 ಗಂಟೆ ಲೇಟ್ ಆದರೂ ಪರವಾಗಿಲ್ಲ, ನಾವು ನಡೆದು ಶ್ರೀ ಅಮರನಾಥ ದರ್ಶನ ಮಾಡಬೇಕು ಅಂತ ಪ್ರಾರ್ಥನೆಯೊಂದಿಗೆ ನಮ್ಮ ಸ್ನೇಹಿತರು ನಾವೆಲ್ಲ ಮುಂದೆ ಹೋಗ್ತಾ ಇದ್ದೀವಿ. ನೋಡಿ, ಈ ಒಂದು ನೋಟನ ನೋಡಿದರೆ ಅದ್ಭುತ. ನೋಡಿ, ಜನ ಸಾಲಿಕ್ಕಿ ಮುಂದೆ ಸಾಗ್ತಾ ಇದ್ದಾರೆ. ಇದೇ ತಿರಿ ಲಕ್ಷಾಂತರ ಜನ ಪ್ರತಿ ವರ್ಷ ಶ್ರೀ ಅಮರನಾಥನ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗ್ತಾರೆ ಅಂತ ಹೇಳಲಾಗುತ್ತದೆ. ನೋಡಿ ಸ್ನೇಹಿತರೆ, ಹೇಗಿದೆ ಅನ್ನೋದು.